ನೀನ್ ನನ್ನ ಮೊಮ್ಮಗಳು ಅನಿಕಾ. ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡ್ತೀನಾ? ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದೀನಿ. ಏನದು ಅಜ್ಜಿ? ಅಜ್ಜಿ ಬಾ ಕಮಲಿ. ಇವ್ರು ಯಾಕೆ ಬಂದ್ಲು? ಸರಿಯಾದ ಟೈಮಿಗೆ ಕಾರ್ಯ ಕೆಡ್ಸೋಕೆ ಬಂದ್ಬಿಟ್ಲು. ಅಜ್ಜಿ ನಿಮ್ನ ನೋಡಕ್ಕೆ ಲಾಯರ್ ಬಂದವ್ರೆ. ಹೌದಾ, ಬರ್ತೀನಿ. ಅನಿಕಾ, ನೀನ್ ನಿನ್ ರೂಮಲ್ಲಿರೋ. ನನ್ನ ಲಾಯರ್ ಹತ್ರ ಮಾತಾಡ್ಕೊಂಡು ಪ್ರೊಸೀಜರ್ಸ್ ಎಲ್ಲ ಮುಗಿದ್ಮೇಲೆ ನಿನ್ನ ಕರೆಸ್ಕೋತೀನಿ. ಅಜ್ಜಿ ಲಾಯರಾ? ಎಲ್ಲ ಒಳ್ಳೇದಕ್ಕೆ. ಇಷ್ಟೊತ್ತು ನಿನ್ನ ಹತ್ರ ಏನೆಲ್ಲ ಕಷ್ಟ ಹೇಳ್ಕೊಂಡಿಯಲ್ಲ, ಇನ್ನು ಮುಂದೆ ಅಂತ ಕಷ್ಟಗಳು ಯಾವುದೂ ಇರೋದಿಲ್ಲ. ಧೈರ್ಯವಾಗಿರು. ಕಮಲಿ, ಅನಿಕನ್ ಕರ್ಕೊಂಡು ರೂಮ್ಗೆ ಹೋಗಮ್ಮ. ಅನಿಕಾ ಏನೇ ಕೈ ಹಿಡ್ಕೊಂಡು ಕರ್ಕೊಂಡು ಬರೋದನ್ನ ಮರ್ತೋಯ್ತಾ? ಆರಾಮಾಗಿ ಬರ್ತಿದ್ಯಲ್ಲ, ಕೈ ಹಿಡ್ಕೊ. ಹೊಟ್ಟೆಯಲ್ಲಿ ಫೈರ್ ಕ್ಯಾಂಪ್ ಇಟ್ಟಂಗೆ ಆಗ್ತಿದ್ಯಾ? ಆಗಲೇಬೇಕು. ನಾನು ನಿನ್ನ ಹತ್ರ ಹೇಳಿದ್ದನ್ನ ನೀನು ಯಾರಿಗೂ ಹೇಳೋಕ್ಕಾಗದೆ ಕಷ್ಟಪಡ್ತಿದ್ಯಲ್ಲ, ಪಡು. ದಿಸ್ ಇಸ್ ಜಸ್ಟ್ ದ ಟೀಸರ್ ಕಟ್. ಟ್ರೇಲರ್ ಆ ಲಾಯರ್ ಹತ್ರ ಇದೆ. ಅದಾದ್ಮೇಲೆ ಮೇನ್ ಫಿಲ್ಮ್ ಶುರು. ಯಾಕೆಷ್ಟೊತ್ತು ಏನ್ ಮಾತಾಡ್ದೆ ಅನ್ಕೊಂಡೆ? ಏನಂದ್ಲು? ಏಯ್, ಏನೇ ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗು ಹೋಗೋ. ಅಜ್ಜಿ ತವನು ಏನೋ ಮಾತಾಡಿ ಅವರಿಗೂ ಮೋಸ ಮಾಡಕ್ ನೋಡ್ತಾವಳೆ ಅನಿಕಾ. ಇದ್ರ ಕಾಮಿನ ಸೇರ್ಕೊಂಡವ್ರೆ ಅಂದ್ರೆ ಏನೋ ಕೆಟ್ಟದ್ ಮಾಡ್ತಾವ್ರೆ ಅಂತ ಆಯ್ತಾಯ್ತು. ಇದನ್ನ ಹೆಂಗ್ ತಡೆಯೋದು? ಅಜ್ಜಿ ತವ ದಿಟ ಹೇಳಿದ್ರೆ ಅವ್ರಿಗಿರೋ ಪರಿಸ್ಥಿತಿನಾಗೆ ಏನಾನ ಆಗೋದ್ರ? ಇಲ್ಲ ಇಲ್ಲ, ಇದನ್ನ ಬೇರೆ ತರನೇ ನಿಭಾಯಿಸ್ಬೇಕು. ಬೇಬಿ ಏನಾಯ್ತು ಬೇಗ ಹೇಳು. ಓಕೆ, 2ರಲ್ಲಿ 1 ಮುಟ್ಟಿ. ಅಯ್ಯೋ ಬೇಬಿ, ಹಾರ್ಟ್ ಅಟ್ಯಾಕು ಅನ್ಪೂರ್ಣ ನನಗಲ್ಲ, ನನಗೆ ಬಂದ್ಬಿಡತ್ತೆ. ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಾ ಇಲ್ಲ. ಪ್ಲೀಸ್ ಬೇಗ ಹೇಳು ಬೇಬಿ. ಅಜ್ಜಿ, ಪ್ರತಿದಿನ ಪ್ರತಿ ಕ್ಷಣ ಈ ಕತ್ಲಲ್ಲಿ ಬದುಕೋ ಬದಲು ಪರ್ಮನೆಂಟ್ ಆಗಿ ಕತ್ತಲೇ ಇದ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ. ನೀವೇ ನಿಮ್ ಕೈಯಾರೆ ನನ್ನ ಸಾಯಿಸ್ಬಿಡಿ ಅಜ್ಜಿ, ಪ್ಲೀಸ್. ಬೇಬಿ ಏನಾಯ್ತು? ಇದೇ ಪರ್ಫಾರ್ಮೆನ್ಸ್ ಅನ್ನ ಆ ಮುದ್ಕಿ ಮುಂದೆ ಮಾಡಿದ್ದೀನಿ. ವಾವ್, ವೆರಿ ಗುಡ್. ಅದಕ್ಕೆ ಅವಳೇನಂದ್ಲು? ಇನ್ನೇನಂದ್ರು, ಅವಾರ್ಡ್ ಸೆರೆಮನಿ ರೆಡಿ ಆಗ್ತಿದೆ. ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಇಯರ್ 2020 ಗೋಸ್ ಟು ದ ಒನ್ ಅಂಡ್ ಓನ್ಲಿ ಅನಿಕಾ. ಆ ವಯಸ್ಸಾಗಿರೋ ಮುದ್ಕಿ ಮುಂದೆ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ಕಣ್ಣೀರು ಹಾಕಿ ಬಂದಿದ್ದೀನಿ ಅಮ್ಮಮ್ಮ. ಅವರು ಮತ್ತು ಆ ಹಳ್ಳಿ ಗುಗ್ಗು ಎಲ್ಲ ಯಾವುದು ಕರಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಥರ ಡೈಲಾಗ್ಸಿಗೆ ಮಾತ್ರ ಕರ್ಗೋಗ್ತಾರೆ. ಲಾಯರ್ ಆಲ್ರೆಡಿ ಬಂದಾಗಿದೆ. ಮುಂದಿನ ಸ್ಟೆಪ್ ಏನು ಹೇಳಿ? ಅರ್ಥ ಆಗ್ಲಿಲ್ಲ ಬೇಬಿ. ನೀನು ಒಳಗೆ ಮಾತಾಡ್ತಾ ಇದ್ದೆ, ಆ ಗ್ಯಾಪಲ್ಲಿ ಲಾಯರ್ ಬೇರೆ ಬಂದ್ಬಿಟ್ಟ. ಅಲ್ಲ ಅನ್ಪೂರ್ಣ ನಿನಗಿಂತ ಮುಂದೆ ಅವಳೇ ಯೋಚನೆ ಮಾಡ್ಬಿಟ್ಲಾ? ನೀನು ಆಸ್ತಿ ಕೇಳಕ್ ಹೋಗಿದ್ಯಾ ಅಂತ ಅವಳಿಗೆ ಹೇಗೆ ಗೊತ್ತಾಯ್ತು?
ನನ್ನ ಆಸ್ತಿ ಅನ್ನೋ ಪದನ ಯೂಸೇ ಮಾಡಿಲ್ಲ ಅಮ್ಮಮ್ಮ. ಎಲ್ಲ ಅದಾಗದೇ ಆಗೋಯ್ತು. ಏನೋ ಮಿಸ್ ಹೊಡಿತಿದೆಯಲ್ಲ ಬೇಬಿ. ಏನು ಮಿಸ್ ಹೊಡಿತಿಲ್ಲ ಅಮ್ಮಮ್ಮ. ನನ್ನ ಆ್ಯಕ್ಟಿಂಗ್ಗೆ ಫಿದಾ ಆಗಿ ಆಸ್ತಿನ ನನ್ನ ಹೆಸರು ಬರೆಯೋಕ್ಕೆ ಲಾಯರ್ಸ್ನ ಕರೆಸಿದ್ದಾರೆ. ಐ ಜಸ್ಟ್ ವೇಟ್. ನೀನು ವೇಟ್ ಮಾಡಮ್ಮ, ನನ್ನ ಕೈಲಿ ಆಗಲ್ಲ. ನಾನು ಈಗಲೇ ಹೋಗಿ ನೋಡ್ತೀನಿ. ಸಿ ಯು. ಹುಷಾರು ಅಮ್ಮಮ್ಮ. ಆಸ್ತಿ ಬರೋ ಖುಷಿಯಲ್ಲಿ ಓವರ್ ಆಗಿ ಆನಂದ್ ಬಾಷ್ಪನ ಸುರಿಸ್ಬೇಡಿ. ಆಲ್ ದ ಬೆಸ್ಟ್ ಹೇಳೋ ಬೇಬಿ. ಹೋಗಿ ಅಮ್ಮಮ್ಮ, ಇನ್ನು 10 ಮಿನಿಟ್ಸಲ್ಲಿ ನಮ್ಮ ಲೈಫೇ ಚೇಂಜ್ ಆಗೋಗುತ್ತೆ. ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಅಸ್. ಅಮ್ಮ ನಿಮಗೆ ಬರಕ್ಕೆ ಹೇಳಿದ್ರಾ? ಯಾವಾಗ? ನಿನ್ನೆ ರಾತ್ರಿನೇ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರು. ಯಾಕೆ ನಿಮ್ಗೆ ಯಾರಿಗೂ ಹೇಳಿಲ್ವಾ? ಇಲ್ಲ, ನಮ್ಮ ಆ್ಯಕ್ಚುಲಿ ಈಗ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಅಮ್ಮ ನಿಮ್ಮನ್ನು ಯಾಕೆ ಬರಕ್ಕೆ ಹೇಳಿದ್ರು ಅಂತ ಗೊತ್ತಾಗ್ಲಿಲ್ವಲ್ಲ. ನಾನು ಹೇಳ್ತೀನಿ ಚಂದ್ರು. ಅನ್ಪೂರ್ಣ, ಏನಿದು ಲಾಯರ್ ಯಾಕೆ ಬಂದಿದ್ದಾರೆ? ವಿಲ್ ಬರೆಯೋಕೆ. ಅಮ್ಮ, ಏನಾಗಿದೆ ಅಮ್ಮ ನಿಮಗೆ? ಈಗ ವಿಲ್ ಪರ್ಸೋ ನಿರ್ಧಾರಕ್ಕೆ ಯಾಕೆ ಬಂದಿದ್ದೀರಾ? ಏನಿದು ಅನ್ಪೂರ್ಣ? ಮೊದಲು ನೀನು ಆರೋಗ್ಯ ಸರಿ ಹೋಗ್ಬೇಕು. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಚಂದ್ರು ಕಾಯ್ತಾ ಇದ್ದಾನೆ. ನೀನು ಇಂಥ ನಿರ್ಧಾರ ಮಾಡಿದ್ಯಾ? ಚೆನ್ನಾಗಿ ಯೋಚನೆ ಮಾಡಿನೇ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಅನಿಕಾ ದೃಷ್ಟಿ ಕಳ್ಕೊಂಡು ದಿನದಿಂದ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದೀನಿ. ನಿನ್ನೆ ತೀರ್ಮಾನ ತಗೊಂಡ್ಬಿಟ್ಟೆ. ಅಮ್ಮಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ? ಅಲ್ಲ ಅನ್ಪೂರ್ಣ, ನೀನು ಇಂಥ ಪರಿಸ್ಥಿತಿಲಿ ಇಂಥ ನಿರ್ಧಾರ ತಗೊಳ್ಳೋ ಬದಲು ಅಣ್ಣ ಹೇಳ್ದಾಗೆ ನೀನು ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದಲ್ವಾ? ಹೋಗೋಣವಂತೆ. ಬಾ ಕಾಮಿನಿ, ಕೂತ್ಕೋ. ನಾನಾ? ನೀನೇ ಕೂತ್ಕೋ ಬಾ. ಅನ್ಪೂರ್ಣ, ಇದೆಲ್ಲ ಏನು? ನಾನು ಮಾಡಿದ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಲಾಯರ್ನ ಕರೆದಿದ್ದೀನಿ. ತಪ್ಪನ್ನು ತಿದ್ಕೊಳ್ಳೋದ? ನೀವೇನು ತಪ್ಪು ಮಾಡೋಕ್ಕೆ ಸಾಧ್ಯ ಅಮ್ಮ? ತಪ್ಪಾಗಿದೆ ಚಂದ್ರು. ಕಮಲಿ ಮೇಲಿನ ಕಾಳಜಿ ಅಕ್ರೆಯಿಂದ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಮಾಡಿಸ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅನ್ಪೂರ್ಣ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಹೌದು ರೀ, ಅದು ತಪ್ಪೆ. ಎಲ್ಲ ಒಬ್ಬಳ ಹೆಸರಿಗೆ ಬರೆದ್ಬಿಟ್ರೆ ಇನ್ನೊಬ್ಬಳ ಮೊಮ್ಮಗಳು ಏನ್ ಮಾಡ್ತಾಳೆ ಹೇಳಿ ಪಾಪ. ಅನ್ಪೂರ್ಣ, ನಿಜವಾಗ್ಲೂ ನೀನೇ ಮಾತಾಡ್ತಾ ಇದೀಯಾ? ಹಬ್ಬ, ಸತ್ಯ, ಈಗಲಾದ್ರೂ ನಮ್ಮ ಬೇಬಿ ಮೇಲೆ ನಿನಗೆ ಅನುಕಂಪ ಬಂತಲ್ಲ. ಕಾಮಿನಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡನ್ಪೂರ್ಣ, ಅನಿಕಾ ನಮ್ಮ ಮೊಮ್ಮಗಳಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಆಸ್ತಿನ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಅರ್ಹತೆ ಇರಬೇಕು. ಅದು ಅನಿಕಾಗಿದೆಯೇನು? ಕಮಲಿ ಮೇಲೆ ಇದಕ್ಕೆಲ್ಲ ಸರಿ ಅಂತ ನಾವು ನಿರ್ಧಾರ ಮಾಡಿರಲಿಲ್ಲ. ಅಣ್ಣ, ಏನ್ ಮಾತಾಡ್ತಿದ್ಯಣ್ಣ? ಅಲ್ಲ, ಅನೇಕನಿಗೆ ಹೀಗಾಗಿದೆ ಅಂತ ಸ್ವಲ್ಪನೂ ಯೋಚನೆ ಕೂಡ ಇಲ್ವಾ ನಿನಗೆ? ಅಲ್ಲ, ಅನೇಕ ಈಗ ನಿಮ್ಮ ಆಸ್ತಿ ಅಂತಸ್ತಿಗೆ ಆಸೆ ಪಡೋ ಸ್ಥಿತಿಲಿ ಅವಳು ಇದ್ದಾಳೆ ಅನ್ಕೊಂಡಿದ್ಯಾ ಅಣ್ಣ? ಅನ್ಪೂರ್ಣ, ಇವರೆಲ್ಲ ಅನೇಕನ್ನ ಹೇಗ್ ನೋಡ್ತಾ ಇದಾರೆ ಅಂತ ನನಗೆ ಗೊತ್ತು. ಬೇಡ, ಅವಳ ಹೆಸರಿಗೆ ನೀನು ಆಸ್ತಿ ಬರೆಯೋದೇನು ಬೇಡವೇ ಬೇಡ. ಯಾಕೆಂದ್ರೆ ಅನಿಕನ್ ಹೆಸರಿಗೆ ಆಸ್ತಿ ಬರ್ಬಿಟ್ರೆ ಅವಳನ್ನ ಇವರೆಲ್ಲರೂ ತುಂಬಾ ಕೆಟ್ಟವಳ ತರಾನೇ ನೋಡ್ತಾರೆ. ಬೇಡವೇ ಬೇಡ, ಬಿಡು ಅನ್ಪೂರ್ಣ. ಈಗಾಗ್ಲೇ ಅವಳು ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಅವಳ ದುಃಖ ಅನ್ಭವಿಸೋದು ಬೇಡ. ಹಾಗೆಲ್ಲ ಯಾರು ಅನ್ಕೊಳ್ಳಲ್ಲ ಕಾಮಿನಿ. ಅನಿಕಾಗೆ ಆಸ್ತಿ ಮೇಲೆ ಆಸೆ ಇಲ್ಲದೆ ಇರ್ಬೋದು,
ಆದರೆ ಅದನ್ನು ಕೊಡೋದು ನನ್ನ ಕರ್ತವ್ಯ. ಲಕ್ಷ್ಮೀಪತಿ ಅವರೇ, ಹಾಂ ಮೇಡಮ್. ಆ ವಿಲ್ನ ಓದಿ ಹೇಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಶ್ರೀ ಸದಾನಂದ ಮಹಾಜನ್ ಮತ್ತು ಶ್ರೀಮತಿ ಅನ್ನಪೂರ್ಣ ಮಹಾಜನ್ ಅವರ ಆಸ್ತಿಯ ವಿವರ ಈ ಪತ್ರದಲ್ಲಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕಾಲೇಜು, ವಿದ್ಯಾಸಂಸ್ಥೆಗಳು, ಜಮೀನು, ಫ್ಯಾಕ್ಟ್ರಿ ಇತ್ಯಾದಿ ಎಲ್ಲನೂ ಇದರಲ್ಲಿ ಸೇರುತ್ತೆ. ಅಷ್ಟು ಆಸ್ತಿಯ ಶೇಕಡ 90% ಭಾಗವನ್ನು ಅನಿಕಾ ಮಹಾಜನ್ಗೆ ಮತ್ತು ಶೇಕಡ 10% ಭಾಗವನ್ನು ಕಮಲಿ ಮಹಾಜನ್ ಹೆಸರಿಗೆ ಬರೆಯಲಾಗಿದೆ. ವಾಟ್ 90%? ಕಮಲಿಗೆ ಬರೀ 10%? ನನಗೆ 90%. ಅನ್ಪೂರ್ಣ, ಇದೆಂತ ಅನ್ಯಾಯ? ಇಬ್ಬರಿಗೂ 50% ಆರ್ತಿ ಹಚ್ಚೋದು ನ್ಯಾಯ ತಾನೇ? ಕಮಲಿಗೆ 10%, ಅನಿಕಾಗೆ 90% ಅಂತಂದ್ರೆ ಇದಕ್ಕೆ ನಾನು ಒಪ್ಪೋದಿಲ್ಲ. ಅನಿಕಾ ತುಂಬ ನೊಂದ್ಕೊಂಡಿದ್ದಾಳೆ ರೀ. ಅವಳು ಈಗಿರೋ ಪರಿಸ್ಥಿತಿಲಿ ಅವಳಿಗೆ ನಾವೇನೇ ಮಾಡಿದ್ರೂ ಅವಳ ಜೀವನನ ಸರಿಪಡಿಸೋದಕ್ಕಾಗಲ್ಲ. ನಾನೀಗ ಮಾಡ್ತಿರೋದೇ ಸರಿ ಅಂತ ನನಗೆ ಅನ್ನಿಸ್ತಾ ಇದೆ. ಕಮಲಿ, ನಿನಗೇನಾದರೂ ಇದರಲ್ಲಿ ಅಭ್ಯಂತರ ಇದೆಯಾ? ನೀವು ಒಂದು ತೀರ್ಮಾನ ತಕೊಂಡ್ರೆ ಅದು ಸರಿಯಾಗೇ ಇರ್ತೈತೆ ಅಜ್ಜಿ. ಹಾಗಾದರೆ ಸೈನ್ ಮಾಡಿ. ಕರೆದ ಕೂಡಲೇ ಬಂದಿದ್ದಕ್ಕೆ ಥ್ಯಾಂಕ್ಸ್ ಲಕ್ಷ್ಮೀಪತಿ ಅವರೇ. ಮೇಡಮ್, ನನ್ನ ಕರ್ತವ್ಯ ಇದು. ನಾನು ಬರ್ತೀನಿ. ಹೋಗಿ ಬನ್ನಿ. ತಗೊಳ್ಳಿ ಪೇಪರ್ಸ್. ಥ್ಯಾಂಕ್ ಯು. ಅನ್ಪೂರ್ಣ, ಎಷ್ಟು ವರ್ಷದಲ್ಲಿ ಇವತ್ತು ನಿನ್ನ ಮೇಲೆ ನನಗೆ 100% ಜಾಸ್ತಿ ಗೌರವ ಹುಟ್ಕೊಂಡ್ಬಿಡ್ತು ನೋಡು. ನಿಜವಾಗ್ಲೂ ಎಂಥ ತೀರ್ಮಾನ ತಗೊಂಡ್ಬಿಟ್ಟೆ ಅನ್ಪೂರ್ಣ. ನಿಜವಾಗ್ಲೂ ಹೇಳ್ತೀನಿ, ನೀನ್ ಸಾಮಾನ್ಯ ಅಲ್ಲ. ಇದಕ್ಕೆಲ್ಲ ತುಂಬಾ ದೊಡ್ಡ ಮನಸ್ಸಿರ್ಬೇಕು ಅನ್ಪೂರ್ಣ. ನನಗೆ ನನ್ನ ಬಗ್ಗೆನೇ ಈಗ ಸಮಾಧಾನ ಆಗ್ತಿದೆ ಕಾಮಿನಿ. ಅನಿಕಂಗೆ ಎಲ್ಲಿ ಅನ್ಯಾಯ ಆಗೋಯ್ತೇನೋ ಅಂತ ನನ್ನ ಮನ್ಸು ಕೊರಗ್ತಾನೆ ಇತ್ತು. ಹೌದು, ನಿಜ ಅನ್ಪೂರ್ಣ. ಅನ್ಪೂರ್ಣ, ಎಲ್ಲಿ ಆ ಪೇಪರ್ ನೋಡ್ಬೋದಾ? ಅದ್ಯಾಕೆ ಅಮ್ಮಮ್ಮಂಗೆ ಈ ಪೇಪರ್ ನೋಡಕ್ ಅವಸರ? ಕೊಡು ಅನ್ಪೂರ್ಣ. ಕೊಡು ಅನ್ಪೂರ್ಣ.
ಫೋನ್ ಕಾಲ್ ಯಾಕೆ ಕಟ್ಟಾಯಿತು? ಬೇಕು ಅಂತ ಅಮ್ಮಮ್ಮ ಏನಾದರೂ ಕಟ್ ಮಾಡಿಬಿಟ್ರಾ? ನಾನೇ ಕೆಳಗೆ ಹೋಗಿ ನೋಡ್ಬಿಡ್ಲಾ? ಬೇಡ ಬೇಡ ಬೇಡ, ಲೆಟ್ ಮಿ ಜಸ್ಟ್ ವೇಟ್. ಮಹಾಜನ್ ಮನೆತನದ ಕಿರಿಯ ಮೊಮ್ಮಗಳಾದ ಅನಿತಾ ಮಹಾಜನರವರಿಗೆ ಸೇರಿದ ಆಸ್ತಿ. ಮಹಾಜನ್ ಇಂಡಸ್ಟ್ರೀಸ್, ಮಹಾಜನ್ ಇನ್ಸ್ಟಿಟ್ಯೂಷನ್ಸ್, ಬಿಸಿನೆಸ್, ಶೇರ್ಸ್ ಪ್ರಾಪರ್ಟೀಸ್, ಮಾರಾಪುರದಲ್ಲಿ ಕನ್ಸ್ಟ್ರಕ್ಷನ್ಗೆ ಅಂತ ತಗೊಂಡ ಹಣ, ಆ ಜಮೀನು ಎಲ್ಲವೂ ಅನಿತಾ ಬೇಬಿಗೆ ಸೇರುತ್ತೆ. ಏನ್ ಗುರಾಯಿಸ್ತಾ ಇದೆಯಾ? ಏಳ ಮೇಲೆ ಅಂದೆ. ಆಮೇಲೆ ನಿನ್ಗೇನಾದ್ರು ತಲೆ ಕೆಟ್ಟಿದೇನೋ? ವೆರಿ ಗುಡ್ ಅನ್ಪೂರ್ಣ, ಇದೆಲ್ಲವೂ ಸೇರಿ ಸುಮಾರು ಒಂದು 400 ಕೋಟಿ ಬರ್ಬೋದಲ್ವಾ? ಈ ಪೇಪರ್ಗೋಸ್ಕರ ನೀನು ಎಷ್ಟು ವರ್ಷ ಕಾದಿದ್ಯಾ ಕಾಮಿನಿ? ಎಷ್ಟು ವರ್ಷ ಕಾದಿದ್ದೀನೋ ನನಗೆ ಗೊತ್ತಿಲ್ಲ. ಬೇಬಿ, ಏ ಬೇಬಿ, ನಾವೀಗ ಗೆದ್ಬಿಟ್ಟು ಆಲ್ವೇಸ್ ಸಕ್ಸಸ್ ಬೇಬಿ. ಗೆದ್ಬಿಟ್ಟು ಯಾರ ಅಲ್ಲಿ ತಗೊಂಬಂದ್ರ ರಾಜಮಾತೆ ಸಿಂಹಾಸನನ ತಾರೆ? ಓಕೆ, ನಾವಿನ್ನು ಅಂಥವ್ರನ್ನೆಲ್ಲ ಅಪಾಯಿಂಟ್ ಮಾಡಿಲ್ಲ. ಇಮಿಡಿಯೇಟ್ಲಿ ಮಾಡ್ಕೋತೀನಿ, ನೋ ಪ್ರಾಬ್ಲಮ್.